ಭಾರತ ಈ ಒಂದು ಭಯೋತ್ಪಾದನೆಯ ವಿರುದ್ಧವಾಗಿ ವಿಶೇಷವಾಗಿ ಪಹಲ್ಗಾಮ್ ಘಟನೆಯ ನಂತರ ಒಂದು ದೊಡ್ಡದಾದಂಥ ಪ್ರತಿಕ್ರಿಯೆ, ಬಲವಾದ ಪ್ರತಿಕ್ರಿಯೆ, ಮರಿಲಿಕ್ಕಾಗಲಾರದಂಥ ಒಂದು ಪ್ರತಿಕ್ರಿಯೆಯನ್ನು ಪಾಕಿಸ್ತಾನಕ್ಕೆ ಕೊಟ್ಟಿದೆ. ಅದರಲ್ಲಿ ನಮ್ಮ ಸೈನ್ಯದ ದೃಢತೆ, ಧೈರ್ಯ ಮತ್ತು ಬಲಿದಾನಕ್ಕೆ ಸಿದ್ಧವಾದಂಥ ಮನಸ್ಥಿತಿ, ಸುಪ್ರೀಂ ಸ್ಯಾಕ್ರಿಫೈಸ್, ಎಲ್ಲ ತ್ಯಾಗಕ್ಕೂ ಆಗಿರುವಂಥ ಒಂದು ಬದ್ಧತೆ, ಇದರ ಕಾರಣದಿಂದ ಅತ್ಯಂತ ಯಶಸ್ವಿಯಾಗಿ ಪಹಲ್ಗಾಮ್ದಲ್ಲಿ ಏನು ಘಟನೆ ನಡೆದಿತ್ತು ಮತ್ತು ಅದಕ್ಕಿಂತ ಮೊದಲು ಕೆಲವು ಸಣ್ಣ ಪುಟ್ಟ ಘಟನೆಗಳು ನಡೆದಿದ್ದು, ಅದರ ವಿರುದ್ಧವಾಗಿ ಭಾರತ ಒಂದು ಪ್ರತಿಕ್ರಿಯೆ ಕೊಟ್ಟಿದೆ. ಮತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ಪಾಕಿಸ್ತಾನದಲ್ಲಿದ್ದಂಥ ಟೆರರಿಸ್ಟ್ ಹೈಡೌಟ್ಗಳು, ಅಂದರೆ ಭಯೋತ್ಪಾದಕರ ಅಡಗುತಾಣಗಳು, ಭಯೋತ್ಪಾದಕ ಟ್ರೈನಿಂಗ್ ಕ್ಯಾಂಟು, ಭಯೋತ್ಪಾದಕರ ವಸತಿ ಗೃಹಗಳು, ಇವುಗಳನ್ನೆಲ್ಲ ಅತ್ಯಂತ ಟಾರ್ಗೆಟೆಡ್ ಆಗಿ ನಮ್ಮ ಸೈನಿಕರು ನಾಶ ಮಾಡಿದ್ದಾರೆ. ಬಲವಾದ ಪೆಟ್ಟು ಪಾಕಿಸ್ತಾನಕ್ಕೆ ಇವತ್ತು ಕೊಡಲಾಗಿದೆ. ಪಾಕಿಸ್ತಾನದ ಮೂಲಕವೇ ಈ ಟೆರರಿಸ್ಟ್ ಆ್ಯಕ್ಟ್ಗಳು ನಡೀತಾ ಇದ್ದುದು ಅನ್ನೋದು ಟೆರರಿಸ್ಟ್ಗಳ ಸತ್ತಾಗ, ಟೆರರಿಸ್ಟ್ಗಳ ನಮ್ಮ ದಾಳಿಯಲ್ಲಿ ಸತ್ತಾಗ ಅವರ ಅಂತ್ಯಕ್ರಿಯೆಗೆ, ಅಂತ್ಯ ಸಂಸ್ಕಾರಕ್ಕೆ ಸ್ವತಃ ಪಾಕಿಸ್ತಾನಿ ಮಿಲಿಟರಿ ಅಧಿಕಾರಿಗಳು, ಪಾಕಿಸ್ತಾನಿ ರಾಜಕೀಯ ನಾಯಕರು ಬಂದಿರೋದು ನೋಡಿದ್ರೆ ಯಾವ ರೀತಿ ಪಾಕಿಸ್ತಾನ ಮತ್ತು ಭಯೋತ್ಪಾದಕರು ಒಟ್ಟಿಗಿದ್ದಾರೆ ಅನ್ನೋದು ಭಾಳ ಸ್ಪಷ್ಟ ಆಗ್ತದೆ. ಹಾಗಾಗಿ ವಿಶ್ವದ ಬಹುತೇಕ ರಾಷ್ಟ್ರಗಳ ಬೆಂಬಲವನ್ನು ನಾವು, ನೈತಿಕ ಬೆಂಬಲವನ್ನು ಪಡೆದು ಪ್ರಥಮ ಬಾರಿಗೆ ಇದಕ್ಕಿಂತ ಭಾಳ ದೊಡ್ಡದಾದಂಥ ಘಟನೆಗಳು ನಡೆದಾಗೂ ಸಹಿತ ಈ ಹಿಂದೆ ಪ್ರತಿಕ್ರಿಯೆ ತೋರಿರಲಿಲ್ಲ. ಆದರೆ ರಾಜಕೀಯ ಇಚ್ಛಾಶಕ್ತಿ ಮತ್ತು ಸೈನ್ಯದ ಒಂದು ಧೈರ್ಯಶಾಲಿ ಪ್ರವೃತ್ತಿಯಿಂದ ಮತ್ತು ನಮ್ಮ ಪೂರಾ ಮಿಲಿಟ್ರಿ ಪಡೆ, ಡಿಫೆನ್ಸ್ ಪಡೆ ಆಧುನೀಕರಣಗೊಂಡಂಥ ಪರಿಣಾಮವಾಗಿ ಇವತ್ತು ಸರಿಯಾದಂಥ ಒಂದು ರಿಪ್ಲೈಯನ್ನು, ಉತ್ತರವನ್ನು ಭಾರತಕ್ಕೆ ಕೊಡಲಿಕ್ಕೆ ಸಾಧ್ಯ ಆಗಿದೆ. ಅದಕ್ಕೆ ಆ ಸೈನಿಕರಿಗೆ ಅವರ ಮನೋಬಲವನ್ನು, ಬೆಂಬಲವಾಗಿ ಅವರ ಮನೋಬಲವನ್ನು ಹೆಚ್ಚಿಸಲಿಕ್ಕೆ ನಗರದ ನಾಗರಿಕರು, ಜಿಲ್ಲೆಯ ನಾಗರಿಕರು ಒಟ್ಟಿಗೆ ಸೇರಿ ಇವತ್ತು ಈ ತಿರಂಗ ಯಾತ್ರೆಯನ್ನು ಮಾಡಿ ಸೈನಿಕರೊಂದಿಗೆ ನಾವಿದ್ದೇವೆ, ನೀವು ಮುನ್ನುಗ್ಗಿ ಹೋರಾಟ ಮಾಡಿರಿ, ನಾವು ನಿಮ್ಮ ಜೊತೆಗಿದ್ದೇನು ಅಂತ ಸಂದೇಶ ಕೊಡಲಿಕ್ಕೆ ಈ ಕಾರ್ಯಕ್ರಮವನ್ನು ಟ್ರಂಪ್ ಯಾತ್ರೆ ಮಾಡಬೇಕು ಅಂತ ಹೇಳ್ತಾರೆ. ಕಾಂಗ್ರೆಸ್ನ ಅನೇಕ ನಾಯಕರು ಹೇಳ್ತಾರೆ ತಿರಂಗ ಯಾತ್ರೆಗೆ ವಿರೋಧ ಮಾಡ್ತಾ ಇದ್ದಾರೆ. ಟ್ರಂಪ್ ಮಾಡೋರು ಅಂತ ಕಡೆ ಹೇಳ್ತಾರೆ ಟ್ರಂಪ್ ಯಾತ್ರೆ ಮಾಡಬೇಕು, ಅವರೇ ನಿಲ್ಲಿಸಿದ್ದಾರೆ ಯುದ್ಧ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, ನಾ ಹೇಳೋದು ಅವರಿಗೆ ಉತ್ತರ ಕೊಡೋದ್ರಾಗ ಅರ್ಥನೇ ಇಲ್ಲ. ನಾವು ಇದನ್ನು ಪೊಲಿಟಿಸೈಸ್ ನಾವು ಮಾಡಿಲ್ಲ ಇಲ್ಲಿ ತನಕ. ಆದ್ರೆ ನಾ ಕೇಳೋದು ಹಳೆ ಇತಿಹಾಸ ಬಿಡ್ರಿ. 10 ವರ್ಷದಾಗ UPA ಕಾಲದ 10 ವರ್ಷದಾಗ ಎಷ್ಟು ಭಯೋತ್ಪಾದನೆ ಆ್ಯಕ್ಟಿವಿಟಿ ಆಗಿದ್ದು, ಯಾಕೆ ಕ್ರಮ ತೆಗೆದುಕೊಳ್ಳಲಿಲ್ಲ? ಮತ್ತು ಕಾಂಗ್ರೆಸ್ ಪಾರ್ಟಿ ಒಳಗೆ ನಾ ಹೇಳೋದು, ಮೊದಲ ನಿಮ್ಮ ಪಾರ್ಟಿ ಒಳಗೆ ಏನು ಹೇಳ್ಬೇಕು ಅನ್ನೋ ತೀರ್ಮಾನ ಮಾಡಿ ಬಂದರೆ ಹೊರಗೆ ಹೇಳ್ರಿ. ಚಿದಂಬರಂ ಆರ್ಟಿಕಲ್ ಬರೀತಾರೆ, ಭಾಳ ಕರೆಕ್ಟ್ ಆದ ನಿರ್ಣಯ ಸರ್ಕಾರ ತೆಗೆದುಕೊಂಡಿದೆ. ಚಿದಂಬರಂ ಆರ್ಟಿಕಲ್ ಅದ, ನಿಮ್ಗೆ ಬೇಕಾದ್ರೆ ಕಳಿಸ್ಕೊಡ್ತೇನೆ ನಾ, ಪತ್ರಿಕೆಯೊಳಗೆ ಆರ್ಟಿಕಲ್. ಶಶಿ ತರೂರವರು ಭಾಳ, ಅವರು UNOದಲ್ಲಿ ಇದ್ದರು, UNOದಲ್ಲಿ ಪ್ರಮುಖ ಪದಾಧಿಕಾರಿ ಆಗಿದ್ದರು. ಅವರು ಸೆಕ್ರೆಟರಿ ಜನರಲ್ಗೂ ಸ್ಪರ್ಧೆ ಮಾಡಿದ್ರು. ಅವ್ರು ಹೇಳ್ತಾರೆ ಸರ್ಕಾರ ಅತ್ಯಂತ ಯೋಗ್ಯವಾದಂಥ ಕ್ರಮ ತೆಗೆದುಕೊಂಡಿದೆ. ಮತ್ತು ಇಲ್ಲೇ RV ದೇಶಪಾಂಡೆ ಅವರೆಲ್ಲ ಹೇಳ್ತಾರೆ, ಇನ್ನೊಬ್ರು ಹೇಳ್ತಾರೆ, ಯಾರ್ಯಾರೋ ಏನೇನೋ ಮಾತಾಡ್ತಾರೆ. ಒಬ್ಬರು ವಿಮಾನ ಹಾರಿಸಿದ್ರು ಅಂತಾರೆ, ಒಬ್ಬರು ಇನ್ನೊಬ್ರು ಇಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗಂತೂ ಅವ್ರಿಗೆ
ನಾರ್ಕೋಸಿಟಿಕ್ ಪರ್ಸನಾಲಿಟಿ ಅಂತ ಒಂದು ಸೈಕಲಾಜಿಕಲ್ ಒಳಗೆ ಒಂದು ಮಾತದ. ಅದನ್ನು ಭಯಂಕರ ದೊಡ್ಡವ ಅನ್ನೋ ಭ್ರಮೆಯೊಳಗಿರ್ತಾರೆ. ಹಿಂಗಾಗಿ ಪ್ರಧಾನಮಂತ್ರಿ ಟ್ರಂಪು ಹಿಂಗೆ ಮಾತಾಡಿದ್ರೆ ನಾ ಭಾಳ ದೊಡ್ಡವ ತೋರಿಸ್ಬೇಕಲ್ಲ ಮಂದಿಗೆ. ಆ ಒಂದು ಫೋಬಿಯಾದಿಂದ ಬಳಲ್ತಾ ಇದ್ದಾರೆ. ಹಂಗಾಗಿ ನೋಡ್ರಿ, ಅವರು ರಾಜ್ಯದ ಬಗ್ಗೆ, ಜಿಲ್ಲೆ ಅಭಿವೃದ್ಧಿ ಬಗ್ಗೆ, ತಮ್ಮ ಇಲಾಖೆಯಲ್ಲಿ ನಡೆದ ಭ್ರಷ್ಟಾಚಾರದ ಬಗ್ಗೆ ಒಂದೂ ಮಾತಾಡಲ್ಲ. ಸೀರಿಯಸ್ ಆರೋಪ ಬಂದಾವ ಅವ್ರಲ್ಲಿ ಇಲಾಖೆ ಬಗ್ಗೆ, ಅದ್ರ ಬಗ್ಗೆ ಎಂದೂ ಮಾತಾಡಲ್ಲ. ಫಸ್ಟ್ ಬಂದ ಕೂಡಲೇ ಮೋದಿ ಅಂತಾರೆ. ಆಮೇಲೆ ಪತ್ರಕರ್ತರಿಗೆ ನೀವು ಬಿ ಜೆ ಪಿಗೆ, ಈಗ ನೀವು ನನ್ನ ಪ್ರಶ್ನೆ ಕೇಳಿದರೆ ನೀವು ಕಾಂಗ್ರೆಸ್ ಕಾರ್ಯಕರ್ತರಂದ್ರೆ ನಾನು ಬಿ ಜೆ ಪಿ ಕಾರ್ಯಕರ್ತರು ನೀವು ಅಂತ ಹಂಗಿಸ್ತಾರೆ. ಹಿಂಗಾಗಿ ಅವ್ರಿಗೊಂದು ಫೋಬಿಯಾದಾಗಿದ್ದಾರೆ ಅವ್ರು. ನಾನು ದೊಡ್ಡವ್ರ ಬಗ್ಗೆ ಮಾತಾಡಿದರೆ ನಾನು ಭಾಳ ದೊಡ್ಡವಾಗ್ತೀನಿ ಅಂತ. ಹಿಂಗಾಗಿ ಅವ್ರ ಪ್ರತಿಕ್ರಿಯೆ ಕೊಡೋದು ನನಗೆ ಇಚ್ಛೆ ಇಲ್ಲ. ಸರ್, ಪತ್ತೂರು ಮಂಜುನಾಥ್ ಹೇಳ್ತಾರೆ ಒಂದು 4 ಫ್ಲೈಟ್ ಮಾಡಿದ್ದಾರೆ. ಏನು ನೋಡ್ರಿ, ಅವ್ರಿಗೆಲ್ಲ ಪ್ರತಿಕ್ರಿಯೆ ಕೊಡೋದ್ರಾಗ ಅರ್ಥ ಇಲ್ಲ. ಅವರ ನಾಯಕರು, ಅನೇಕ ನಾಯಕರು ಭಾಳ ಅತ್ಯುತ್ತಮವಾದಂಥ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟು 9 ಹೈಲೈಟ್ಗಳನ್ನು ಏನು ನಾವು ಹೊಡೆದ್ವಿ, ಅದು ಎಷ್ಟು ಟಾರ್ಗೆಟೆಡ್ ಇತ್ತಂದ್ರೆ ಪೂರ್ತಿ ಜನ ಇರುವಂಥ, ಜನವಸ್ತಿ ಇರುವಂಥ ಲೊಕ್ಯಾಲಿಟಿ ಒಳಗೆ ಆ ಒಂದೇ ಮನೆ ಹೊಡಿತಾರೆ. ಅಂದರೆ ಭಾರತದ ಇಂಟೆಲಿಜೆನ್ಸ್ ಏಜೆನ್ಸಿಗಳು, ಭಾರತದ ಟೆಕ್ನಾಲಜಿ, ಭಾರತದ ಆರ್ಮಿ, ಭಾರತದ ನೇವಿ ಮತ್ತು ಭಾರತದ ಏರ್ಫೋರ್ಸು, ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಮೋದಿ ಸರ್ಕಾರ ಬಂದ ಆಗಿದೆ. ಎಷ್ಟು ಕೋಆರ್ಡಿನೇಟೆಡ್ ಆಗಿ ಹೊಡೆದ್ರು ಅಂತಂದ್ರೆ ಅದು ಒಂದೇ ಹೊಡೆದ್ರು. ಇದನ್ನು ಪಾಕಿಸ್ತಾನದವರು ಆಳ್ಕೋತಾ ಹೇಳ್ತಾ ಇದ್ದಾರೆ, ನಮ್ಗೆ ಹೊಡೆದ್ರು ಅಂತ ಹೇಳಿ. ಅಮೇರಿಕಕ್ಕೆ ಹೋಗಿ ಕಾಲು ಬೀಳ್ತಾರೆ ಅವರು, ನಮ್ಗೆ ಹೊಡೆದಾರ ನಿಲ್ಲಿಸ್ರಿ ಅಂತ. ಆದರೆ ಭಾರತದೊಳಗಿದ್ದವ್ರಿಗೆ ಡೌಟ್ ಅದ. ಅವ್ರು ಆರ್ಮಿನೇ ನಂಬೋದಿಲ್ಲ, ಚುನಾವಣೆ ಸೋತಾಗ ಇಲೆಕ್ಷನ್ ಕಮಿಷನ್ ನಂಬೋದಲ್ಲ, ತಮ್ಮ ವಿರುದ್ಧ ತೀರ್ಪು ಬಂದಾಗ ಸುಪ್ರೀಂ ಕೋರ್ಟ್ ನಂಬಲ್ಲ, ಕಾಂಪಿಟೆಂಟ್ ಅಂಡ್ ಆಡಿಟರ್ ಜನರಲ್ ನಂಬಲ್ಲ, ಪಾರ್ಲಿಮೆಂಟ್ ನಂಬಲ್ಲ, ರಾಷ್ಟ್ರಪತಿ ನಂಬಲ್ಲ, ಸ್ಪೀಕರ್ ನಂಬಲ್ಲ, ಕೊನೆಗೆ ಸೈನ್ಯದ ಮೇಲೆ ನಂಬಿಕೆ ಇಲ್ಲ. ಸೈನ್ಯದ ಅಧಿಕಾರಿಗಳು ಭಾಳ ಸ್ಪಷ್ಟವಾಗಿ ಏನೇನಾಗಿದೆ ಅಂಥೇಳಿ ವಿಮಿಕಾ ಸಿಂಗ್ ಅವರು ಮತ್ತು ಸಹೋದರ ಖುರೇಶಿ ಅವರು ಭಾಳ ವಿವರವಾಗಿ ಏನಾಗಿದೆ ಅಂತ ಹೇಳಿದ್ರು. ಅವ್ರ ಮೇಲೂ ನಂಬಿಕೆ ಇಲ್ಲ ನಿಮಗೆ. ಖುರೇಶಿ ಅವರ ಬಗ್ಗೆ ನಿಮ್ಗೆ ಕೆಲವು ನೋಡ್ರಿ, ಇವೆಲ್ಲ ಪಾಕಿಸ್ತಾನಕ್ಕೆ ಸಹಾಯ ಆಗ್ತದೆ. ಇದರಿಂದ ಪಾಕಿಸ್ತಾನಕ್ಕೆ ನಾವೇನು ಜಗತ್ತಿಗೆ ಇವತ್ತು ಅವ್ರನ್ನ ಏಕಾಂಗಿ ಮಾಡೀವಿ, ಐಸೋಲೇಟ್ ಮಾಡೀವಿ. ಪಾಕಿಸ್ತಾನದ ಭಾಷೆ ಇದೆ ಮತ್ತು ಕಾಂಗ್ರೆಸ್ ಯಾವಾಗಲೂ ಪಾಕಿಸ್ತಾನದ ಭಾಷೆಯನ್ನು ಮಾತನಾಡ್ತಾ ಇದೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿದೆ. ಅವ್ರೇನು ಮಾತಾಡ್ತಾರೆ, ಇವರು ಹಂಗೆ ಮಾತಾಡ್ತಾರೆ. ಅವ್ರು ಹಿಂದೂ ಟೆರರ್ ಅಂದ್ರೆ ಇವರು ಹಿಂದೂ ಟೆರರ್ ಅಂದರು. ಆರ್ಟಿಕಲ್ 370 ಅಂದಾಗ ಪಾಕಿಸ್ತಾನ ಬ್ಲ್ಯಾಕ್ ಡೇ ಅಂತು, ಕಾಂಗ್ರೆಸ್ಸು ಬ್ಲ್ಯಾಕ್ ಡೇ ಅಂತು. ಇವತ್ತು ಹಿಂಗೆ ಕೆಲವ್ರು ಮಾತನಾಡ್ತಾ ಇದ್ದಾರೆ. ಕಾಂಗ್ರೆಸ್ ಅವ್ರನ್ನ ತಹಬಂದಿಗೆ ಇಟ್ಕೋಬೇಕು. ಖುರೇಶಿ ಅವರ ಬಗ್ಗೆ ಕೆಲವೊಬ್ಬರು